ಅಷ್ಟೇ ಅಲ್ಲದೆ ಗಾಯ್ಸ್ ಮತ್ತು ಇದು ದೇವ್ರು ಹೆಂಗೈತಪ್ಪ ಅಂದ್ರೆ ಈ ಕಡೆ ಮುಸ್ಲಿಮು ಅಲ್ಲ ಈ ಕಡೆ ಹಿಂದೂನೂ ಅಲ್ಲ, ಎರಡು ಭಾವ್ಯಕ್ಕೈತೆ ತುಂಬಿದ ದೇವ್ರು ಐತಿ ಇದು. ಇದಕ್ಕೆ ಕೆಮ್ನೂರು ಅಂತ ಹೆಸರು ಬಂತಂತ ಇಲ್ಲಿನ ನಂಬಿಕೆ ಐತಿ. JCB ನೀರಾಗ ಆಟ ಆಡತೈತಿ. ಬಾ 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 ನೀರು ಎಲ್ಲಿ ಮಟ್ಟ ಬಂದೈತೆ ನೋಡಿ. ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ ಟೈಮ್ ಈಗ 6:30 ಆಗೈತಿ. ಇವತ್ತು ಸ್ವಲ್ಪ ಬೇಗ ಧಾರವಾಡಕ್ಕೆ ಹೋಗೋದು ಬಂದಕ್ಕೆ ಸ್ವಲ್ಪ ಕೆಲಸ ಇತ್ತು. ಧಾರವಾಡಕ್ಕೆ ಹೊಂಟಿದ್ದೆ, ಎಮರ್ಜೆನ್ಸಿ ಇತ್ತು, ಹೋಗ್ತೀನಿ. ಇವತ್ತು ಬರ್ಬೇಕು. ನಮಗೆ ರೋಣ ಇಲ್ಲ, ಭಾಳ ದೂರ ಆಗಲ್ಲ. ಹೋಗೋಣ, ಕೆಲಸ ಮುಗಿಸ್ಕೊಳ್ಳೋಣ, ಆದಷ್ಟು ಬೇಗ ಜಲ್ದಿ ಬರೋಣ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ಲ ಹೇಳಿ ಹೋಗುತ್ತೆ. ಗೈಸ್ ಮಿರರ್ ವ್ಯೂ ನೋಡ್ರಿ, ಅಲ್ಲಿ ಸೂರ್ಯ ನೋಡ್ರಿ ಏನು ಮಸ್ತ್ ಐತಲ್ಲ, ಕಾಣತಿತ್ತಲ್ಲ ಗೊತ್ತಿಲ್ಲ ನನಗಂದ್ರು. ನೋಡ್ರಿ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ವ್ಯೂ ಬರೀ ಐತಿ. ರೋಡ್ ಸಖತ್ತಾಗೈತಿ. ಈಗ ಸಿಂಗಲ್ ರೋಡ್ ಆದರೂ ಫಸ್ಟ್ ಕ್ಲಾಸ್ ಐತಿ ರೋಡು. ಹಂಗೆ ಜಾಕಿ ಹೋದಂಗೆ ಹೋಗುತ್ತೆ, ಕುದುರೆ ಹೋಗುತ್ತಲ್ಲ ಹಂಗೆ ಹೋಗುತ್ತೆ ಗಾಡಿ. ಅಡಿಪ ಅಣ್ಣ ಲಾರಿ ಹಿಂದೋದನೋ ಲೋ ಮರ ಅಣ್ಣ. ಅವಾಗ ನೋಡು ಲೋಡು ಗಾಡಿಗೆ MH ಮಹಾರಾಷ್ಟ್ರ. ಓಯ್ ಇದೇನು ನೋಡತ್ತಿರಲ್ಲ, ಇದು ನದಿ ಯಮ್ನೂರು ಊರಿದು. ಇಲ್ಲೇ ಐತದು ನದಿ. ಅಲ್ಲಿ ಏನೋ ಸ್ನಾನ ಮಾಡಿದ್ರೆ ಮೈ ಒಳಗಲ್ದು ಚರ್ಮ ರೋಗ ಎಲ್ಲ ನಿವಾರಣೆ ಆಗತ್ತಂತ ಇಲ್ಲಿ ನಂಬಿಕೆ ಐತಿ. ಎಲ್ಲ ಎಮ್ಮಲ್ಲ ಹಾಳೆ ಗೀಳಿ ಎಲ್ಲ ಸ್ವಚ್ಛ ಮಾಡಿಬಿಟ್ರೆ ನೋಡಿ. ಇಲ್ಲಿ ಬಸ್ ಮ್ಯಾಗಲ್ಲು ನೋಡು ಅಡ್ಡಾಡು ಗಾಡಿ ಒಳಗೈತಿ ಯಮ್ನೂರು. ಹಂಗೆ ಹೊರಗಡೆ ಹೋಗ್ಬಿಡೋದು. ಛತ್ರಪತಿ ಶಿವಾಜಿ ಜಯಂತಿ ಬಂತು ನಮ್ಮ ಧಾರವಾಡದಾಗ ಐತೆ ನೋಡ್ರಿ. ಇದು ಕಡೆ ಧಾರವಾಡ, ಇದು ಸೌದತ್ತಿ ಹೋಗುತ್ತಾ ನಮ್ಮದು ಸ್ಟೇಟು. ಅಲ್ಲಿ ಹೊಂಟದಲ್ಲ LIC ಗಾಡಿ, ಅದು ಮಗ್ಲ ಹೋದ. ನನ್ನ LIC ಮಾಡ್ತಿದ್ದವ, ಒಂದು LIC ಪಾಲ್ಸಿನ ಹಾಕಿತ್ತು. ಅದು ಧಾರವಾಡಕ್ಕಂತರೂ ಹೋಗಿ ಬಂದೆ. ಅಲ್ಲೇನು ಕೆಲಸದಿದಲ್ಲ ಭಾಳ, ಒಂದು 5-10 ನಿಮಿಷದ ಕೆಲಸ ಅದು. ಸ್ವಲ್ಪ ಡಾಕ್ಯುಮೆಂಟ್ಸ್ ಕೊಡೋದಿತ್ತು, ಕೊಟ್ಟು ಬಂದೆ. ಆಲ್ರೆಡಿ ನಾನು ಧಾರವಾಡ ಬಿಟ್ಟ ಭಾಳ ತಾತು 10-10 ಟೈಮ್ ನೋಡಿ. ರೋಡಕ್ಕೆ ಹೊಂಟೀನಿ, ಹೋಗುತ್ತಾ ಯಮ್ನೂರು ಅಂತ ಐತಿ. ಅಲ್ಲಿ ಅದರದ್ದು ತೋರಿಸ್ತೀನಿ ಬರೀ. ಅಲ್ಲಿ ಯಮ್ನೂರೊಳಗೆ ಆಗಳೇ ನಿಮ್ಗೆ ಲಾಸ್ಟ್ ಹಿಂದೆ ಹೋಗ್ಬೇಕಾದ್ರೆ ತೋರಿಸಿದ್ನಲ್ಲ ನದಿ ಇದು, ಅಲ್ಲೇ ಹೋಗೋಣ ಅಂತೀಗ. ಇದು ನೋಡ್ರಿ ರೋಡ್ ಐತಲ್ಲ, ರಾಷ್ಟ್ರೀಯ ಹೆದ್ದಾರಿ ಅಂತಿದ್ದು. NH ಥರ ಐತೆ ಇದು ರೋಡು. ಈ ಥರ ಅದಾವೆ ನಮ್ಮ ಸೈಡು. ಏನು ಇದು ಟೋಲ್ ಅಂತ, ಟೋಲ್ ಥರ ಅದ, ಟೋಲ್ ಅಲ್ಲ. ಯಾರದಾರ ಟೋಲ್ ಗಾಡಿ? ಇದ ಗಾಡಿ ಭಾರತೀಯ ಜೀವನ ವಿಮಾ ನಿಗಮ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನೋಡ್ರಿ ಖಾಲಿ ನೋಡಿದ್ರಿ. ಇಲ್ಲೇ ದೊಡ್ಡ ಗಾಡಿ ಅಡ್ಡಾಡ್ತಾವು, ಲಾರಿಗಿರಿ. ಮೇನ್ ಹೈವೇ ಇದು. ರೋಡು ಸ್ವಲ್ಪ ಲಾಂಗ್ ಮಾಡ್ಕೋಬೇಕು. NH ರೋಡ್ ಅಂದ್ರೆ ಹೆಂಗಿರ್ಬೇಕು, ನ್ಯಾಷನಲ್ ಹೈವೇ. ಸೊ ಗಾಯ್ಸ್ ಅಲ್ಲಿ ಹಿಂದ್ಗಡೆ ಬ್ರಿಡ್ಜ್ ಐತಿ. ಅಲ್ಲೇನದಾವು ಸ್ಟೆಪ್ ಅದು ಇಳ್ಯಾಕ. ಗಾಡಿ ಬೈಕ್ಸ್ ಆಗಲಿ ಕಾರ್ಸ್ ಆಗಲಿ ಗಾಡಿ ಮೇಲೆ ಹಚ್ಬೇಕು. ಇಲ್ಲಿ ಕೆಳಗೆ ರೋಡ್ ಕಾಣತ್ತಲ್ಲ, ಆ ರೋಡ್ನಾಗ ಹೋಗ್ಬೇಕಂದ್ರೆ ಸ್ವಲ್ಪ ಮುಂದೆ ಬರ್ಬೇಕು ನೀವು. ಆ ಬ್ರಿಡ್ಜ್ ಬಿಟ್ಟು ಮುಂದೆ ಬಂದ್ರೆ ಅಲ್ಲಿ ಇಳ್ಸಕ್ಕೆ ದಾರಿ ಐತಿ. ಅಲ್ಲೇ ಹೊಂಟೆ ನಾನು ಈಗ ಸೀದಾ. ಅಲ್ಲಿ ಅದಕ್ಕೆ ನದಿಗೆ ಹೋಗ್ಕಿರಿ. ನದಿ ಐತೋ ಹಳ್ಳ ಅಂತಾರ ಗೊತ್ತಿಲ್ಲ ಒಟ್ಟು. ಯಮ್ನೂರಾಗ ಐತಿದು. ಚಾಂಗ್ದೇವ್ ಊರು ಸಹಿತ ಇದ್ರದ್ದು ಯಮ್ನೂರದ್ದು. ಪವರ್ಫುಲ್ ಐತೆ ಅಂತಾರ ಇಲ್ಲಿ ನಂಬಿಕೆ ಅದು. ಇವಾಗ ಅಲ್ಲೇ ಹೋಗೋಣಂತ. ದೂರ ಆಗುತ್ತದ ಇಳಿದು ಬರಾಕ. ಇಲ್ಲೇ ಐತಿ ಇಳಿಸಾಕ, ಇಲ್ಲೇ ಇಳಿಸ್ಬೇಕು. ನಾನು ಹಂಗೆ ಉದ್ಕ ಬಂದೇವ. ಸ್ಕೂಟಿ ಒಂದಿತ್ತಲ್ಲ ಗಾಡಿ ಅಡ್ಡ ಬಳಸ್ಕೊಂಬಿಡೋಣ. ಇಲ್ಲೇ ಐತೆ ನೋಡ್ರಿ, ಇಲ್ಲೇ ಹೋಗ್ಬೇಕು ಕೆಳಗೆ. ಇಲ್ಲ ನೀವು ಗಾಡಿಯಲ್ಲಿ ಸ್ಟೆಪ್ ಹಾಕೊಂಡು ಹೋಗ್ತೀರ ಅಂದ್ರೆ ಅಲ್ಲಿಂದ ಹೋಗ್ಬೋದು. ಹಾಳು ಮಾಡಿ 1 ಕಿಲೋಮೀಟ್ರ್ ಆಗ್ಬೋದು ಅದು. ಆ ಬ್ರಿಡ್ಜಿಂದ ಈ ಕಡೆ ಒಳಗೆ ರೋಡ್ ಹೋಗಾಕ ಗಾಡಿ ಒಳಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ ಆಗತ್ತೆ ಅಷ್ಟ. ಹೊಂಟೈತೆ ನೋಡ್ರಿ, ಹುಷಾರು ಬಂದೈತೆ ಒಳಗಡೆ. ಓಹೋ ವಾಟರ್ ಕ್ರಾಸಿಂಗ್ ನಿಧಾನ ಹೋಗೋಣ. ಶೂ ಅದಾವ ಎಲ್ಲ ತೊಯ್ದಿಗಿದಾವ. ಗಾಡಿ ಸ್ವಚ್ಛ ಆಯ್ತು ನೋಡಿ ಪೂರ್ತಿ. ಇಲ್ಲಿ ನೋಡ್ರಿ, ಬಾ ಹರಿಯ ನೀರು ನಮ್ಮ ಎಕ್ಸ್ಪಲ್ಸ್. ಏನು ಗಿಚ್ಕೊಳತ್ರಿ ಹಿಂಗಿದ್ರೆ. ಆದರೂ ಶೂನ್ಯ ನೀರು ಹೋಗ್ಯಾಬಿಟ್ಟು ನೋಡ. ಸಿಕ್ಕಾಪಟ್ಟೆ ಮಂದಿ ಬರ್ತಾರೆ ಇಲ್ಲಿ, ತುಂಬ ಜನ ಬರ್ತಾರೆ. ಇದಕ್ಕೂ ಆ ಕಡೆ ಹೋಗೋಣಂತ ತೋರಿಸ್ತೀನಿ. ಸೊ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಅಂದರೆ ಚರ್ಮ ರೋಗ ನಿವಾರಣೆ ಆಗುತ್ತನ್ನೋ ಒಂದು ನಂಬಿಕೆ. ಇಲ್ಲಿ ಹಾಕ್ಬಿಡೋಣ ಗಾಡಿ. ಬಟ್ ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಟ್ರ. ಸೊ ಗೈಸ್ ಈ ಹಳ್ಳಕ್ಕೆ ಯಮ್ನೂರು ಅಂತ ಯಾಕೆ ಹೆಸರು ಬಂತಪ್ಪ ಅಂದ್ರೆ, ಯಮ್ನೂರು ಎಂಬ ಹಳ್ಳಿಗೆ ಯಮ ಪ್ರಚಲಿತ ಹೆಸರು ಐತಿ. ಅದಕ್ಕೆ ಇಲ್ಲಿ ಯಮಧರ್ಮರಾಜನಿಗೆ ಪುರಾಣಗಳ ಪ್ರಕಾರ ಯಮಧರ್ಮರಾಜನಿಗೆ ಸಂಬಂಧಿಸಿದ ಕಥೆಗಳದಾವಂತ ಇಲ್ಲಿ. ಇದಕ್ಕೆ ಯಮ್ನೂರು ಅಂತ ಹೆಸರು ಬಂತಂತ ಇಲ್ಲಿನ ನಂಬಿಕೆ ಐತಿ. ಇಲ್ಲಿ ಈ ಹಳ್ಳದಾಗ ಸ್ನಾನ ಮಾಡಿಕೊಂಡು
ಅಲ್ಲಿ ಉಪ್ಪೆಲ್ಲ ಮಾರ್ತಾರೆ. ಅಂದ್ರೆ ಅದು ಇಲ್ಲಿ ಒಂದು ಪದ್ಧತಿ ಐತದು ನಮ್ಮ ಧರ್ಮದಾಗ. ಅದಕ್ಕೆ ಇಲ್ಲೆಲ್ಲ ಈ ಹಳದಾಗ ನೋಡೋಕೆ ನೀರು ಹಿಂಗಿರ್ಬೋದು, ಬಟ್ ಇಲ್ಲೆಲ್ಲರೂ ಬಂದು ಸ್ನಾನ ಮಾಡ್ಕೊಂಡು ಏನು ಮಾಡ್ತಾರೆ, ಅಲ್ಲಿ ಯಮ್ನೂರು ದರ್ಗಾ ಐತಿ, ಚಾಂಗ್ ದೇವ್ರ್ಸ್ ಅಂತೇಳಿ. ಅಲ್ಲಿ ಹೋಗಿ ದೇವರಿಗೆ ಊದಂತಾರೆ. ಊದಿಲ್ಲ ಉಪ್ಪನ್ನ ಹಿಂಗೆ ಒಟ್ಟು ದೇವ್ರಿಗೆ ಅರ್ಪಣೆ ಮಾಡೋದಂತಾರೆ. ನಮ್ಮ ಸೈಡ್ ಈ ಥರ ಐತಿ. ಹಳೆಯ ಶಾಸನಗಳ ಪ್ರಕಾರ ಇಲ್ಲಿದು ಕತೆ ಭಾಳದ್ದು ಮತ್ತು ದೇವಾಲಯಗಳು ಕೂಡ ನಿರ್ಮಾಣ ಆಗಿದ್ವು ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಈ ಯಮ್ನೂರು ಹಳ್ಳ ಬಂದುಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಒಳಗೈತಿ, ಉತ್ತರ ಭಾಗದಾಗ ಐತಿ. ಎಲ್ಲಪ್ಪ ಅಂದ್ರೆ ಅಲ್ಲಿ ನೋಡ್ತಿರಲ್ಲ ಆ ಥರ ಮಕ್ಕಳ ದೃಷ್ಟಿ ಆಗಲಿ ಏನಾಗಲಿ ಒಟ್ಟು ಈ ಥರ ಎಲ್ಲ ತೆಗಿತಾರೆ. ಎಲ್ಲೈತಪ್ಪ ಅಂದ್ರೆ ಇದು ನವಲ್ಗುಂದ ದಾಟಿ ಒಂದು 4ರಿಂದ 5 ಕಿಲೋಮೀಟ್ರ್ ಅಷ್ಟೇ. ರೋಣ ದಾಟಿ ನವಲ್ಗುಂದ ಐತಿ. ಧಾರವಾಡ ಹೋಗೋ ರೂಟ್ನಾಗ ಸಿಗುತ್ತೆ ನಿಮಗೆ. ಇದು ಬೆಸ್ಟ್ ಪ್ಲೇಸ್. ನಿಮಗೆ ಏನಾದರೂ ಚರ್ಮ ರೋಗ ಇರಲಿ, ಒಟ್ಟು ಮೈ ಕೆರೆಸುವಂಥದ್ದಾಗಲಿ ಏನಾರು ಆಗಲಿ, ಬಂದು ಇಲ್ಲೊಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ನೀವು ಆ ಕಡೆ ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ದೇವ್ರ ಗುಡಿ ಐತಿ, ಚಾಂಗ್ ದೇವ್ರ್ಸ್ ಅಂತೇಳಿ. ಚಾಂಗ್ ದೇವ್ರ್ಸಿಗೆ ಹೋಗಿ ದೇವ್ರ ನಮಸ್ಕಾರ ಮಾಡ್ಕೊಂಡೆ ಅಂದ್ರೆ ನಿಮ್ಗೆ ಎಲ್ಲ ಏನಾರ ಚರ್ಮ ರೋಗ ಇದ್ರು ಏನಾದ್ರು ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿ ಒಂದು ನಂಬಿಕೆ, ಸ್ಥಳೀಯರ ನಂಬಿಕೆ ಐತಿ. ಅದನ್ನು ಎಲ್ಲರೂ ಪಾಲಿಸ್ಕೊಂತ ಬಂದಾರ. ಇನ್ನೂ ಹಂಗೆ ಕಂಟಿನ್ಯೂ ಮುಂದುವರೆದೈತಿ. ಇದು JCB ನೀರಾಗ ಆಟ ಆಡತೈತಿ. ಅಣ್ಣ ಫುಲ್ ಸ್ವಚ್ಛ ಮಾಡತ್ಬಿಟ್ಟಾನ. ನಾವು ಸ್ವಚ್ಛ ಮಾಡ್ಕೊಂಡು ಹೋಗೋಣ ಈಗ. ಬಾ ನೀರು ಎಲ್ಲಿ ಮಟ್ಟ ಬಂದೈತೆ ನೋಡಿ. ಅಷ್ಟೇ ಅಲ್ಲದೆ ಗಾಯ್ಸ್, ಮತ್ತು ಇದು ದೇವ್ರು ಹೆಂಗೈತಪ್ಪ ಅಂದ್ರೆ ಈ ಕಡೆ ಮುಸ್ಲಿಮು ಅಲ್ಲ, ಈ ಕಡೆ ಹಿಂದೂನೂ ಅಲ್ಲ, ಎರಡು ಭಾವಕ್ಕೈತೆ ತುಂಬಿದ ದೇವ್ರು ಐತಿ ಇದು. ಅದರಲ್ಲಿ ಹಿಂದೂ ಧರ್ಮದ್ದು ಐತಿ, ಮುಸ್ಲಿಂ ಧರ್ಮದ್ದು ಐತಿ, ಬಟ್ ಭೇದ ಭಾವ ಇಲ್ಲ ಅಲ್ಲಿ. ಚಾಂಗ್ ದೇವ್ ಊರ್ಸ್ ಅಂತ ಚಾಂಗ್ ದೇವ್ ಅಂತ ಐತಿ ಟೆಂಪಲ್. ಭೇಟಿ ಕೊಟ್ಟು ಆ ದೇವ್ರಿಗೆ ಹೋಗ್ರಿ ನೀವು, ಒಂಥರ ಆಶ್ಚರ್ಯಕರ ಆಗುತ್ತದು. ಅಂದ್ರೆ ನಾವು ಹಿಂದೂ ಟೆಂಪಲ್ಲಿ ಬಂದೀವಿ, ಮುಸ್ಲಿಂ ಟೆಂಪಲ್ಲಿ ಬಂದೀವಿ ಅಂತೇಳಿ ಗೊತ್ತಾಗಲ್ಲ. ಎರಡೂ ಮಿಕ್ಸ್ಡ್ ಐತದ. ಸೊ ಅದ್ರದ್ದು ಊರ್ಸು ಸನ್ನೆ ಬರುತ್ತೆ ಅನ್ಸುತ್ತೆ. ಬಂದಾಗ ಅದ್ರದ್ದು ಒಂದು ವ್ಲಾಗ್ ಮಾಡೋಣ ಅಂತ. ನಿಮ್ಗೆ ಅದು ವಿಡಿಯೋ ಬೇಕಾದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದ್ರದ್ದು ವಿಡಿಯೋ ಮಾಡ್ತೀನಿ. ನಿಮ್ಗೆ ಸಬ್ಸ್ಕ್ರೈಬ್ ಆದ್ರೆ ನೋಟಿಫಿಕೇಶನ್ ಆನ್ ಮಾಡ್ಕೋರಿ. ಆಮೇಲೆ ನಿಮಗೆ ಅದು ವಿಡಿಯೋ ಬಿಟ್ಟು ಅದು ನೀವು ನೋಡೋಕೆ ಚಾನ್ಸ್ ಸಿಗುತ್ತೆ ನಿಮ್ಗೆ. ಈಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳೋದು, ನೋಟಿಫಿಕೇಶನ್ ಬರಲಿಕ್ಕೆ ಆನ್ ಮಾಡ್ಕೋರಿ ಅಂತಲೂ ಹೇಳೋದು. ಬೆಳಗ್ಗೆನೂ ಬೇಗ ಬಿಟ್ಟಿದ್ದೆ, ನಾನು ನಾಷ್ಟ ಮಾಡ್ಕೊಂಡಿಲ್ಲ. 11 ಆಯಿತು. 11 ಅಂದ್ರೆ 10:45. ಆ ಕಡೆಯವ್ರಿಗೆ ಗೊತ್ತಾಗಲ್ಲ. ಹೋಗಿಲ್ಲ, ನಾಷ್ಟ ಮಾಡ್ಕೊಂಬಿಡೋಣ. ಅಣ್ಣ ಬೆಳಗ್ಗೆ ಆಗೈತಿ, ಎಡ್ಲೇಟ್ ಆರಿಸೋಣ ಅಣ್ಣ ಅಂತಾನು. BS6 ಇದು ಅಂತೇಳಿ ಈ 4ಗೂ ಆನ್ ಇರುತ್ತೆ. ಶ್ರೀ ನವಲ್ಗುಂದಕ್ಕೆ ಬಂದೈತೆ ನೋಡಪ್ಪ. ವಿಡಿಯೋ ನೋಡತ್ತಿದ್ರೆ ಕಮೆಂಟ್ ಹಾಕ, ನಮ್ಮೂರು ನಮ್ಮ ಹೆಮ್ಮೆ ಅಂತೇಳಿ. ವಿಡಿಯೋದಾಗ ಒಂದು ಸಸ್ಪೆನ್ಸ್ ಕೊಡ್ಬೇಕಂದೆ, ಕೊಡೋದಾಗಲಿಲ್ಲ. ಬೇಡ, ನಾನು ಹೇಳ್ಬಿಡ್ತೀನಿ. ನವಲ್ಗುಂದ ಬಸ್ ಸ್ಟ್ಯಾಂಡ್ ನೋಡ್ರಿ. ಇದು ಯಾವ ಬಸ್ ಸ್ಟ್ಯಾಂಡ್ ಕೇಳ್ಬೇಕಂತ ಮಾಡಿದ್ದೆ, ಬೇಡ. ನಾಷ್ಟ ಎಲ್ಲಿ ಮಾಡೋದಪ್ಪ, ಇಲ್ಲೆಲ್ಲ ಟ್ರಾಫಿಕ್ನಾಗ ಗಾಡಿ ಹಾಕೋದು ಬೇಡ. ಸ್ಕೂಲ್ ಬಸ್ ಅನ್ನೋದು ಅಲ್ಲ, ಮುಂದೆ ನಾಷ್ಟ ಅಂಗಡಿ ಅದಾವ ಇಲ್ಲಪ್ಪ. ಜಗಳ ಆಗೈತಿ ಎಲ್ಲ. ದೇವ್ರದ್ದು ಏನೋ ಮಾಡತ್ತಾರ. ಇಡ್ಲಿ ವಡ ಸೆಂಟ್ರ್ ಇಲ್ಲ. ನೀವು ದಾಟ್ರಿ ಮಿರರ್ನಾಗ ಯಾಕೆ ನೋಡ್ತಾರೆ, ದಾಟ್ರಿ. ನಾನು ಅಂಗಡಿ ನೋಡಕತ್ತೀನಿ. ಅಣ್ಣ ನೋಡು ರಬ್ಬ ಆಗ್ಬಿಟ್ಟಾನ. ಶ್ರೀದತ್ತ, ನಿಮ್ಮ ನವಲ್ಗುಂದಾಗ ಏನು ಫೇಮಸ್ ಹೇಳು, ಕಮೆಂಟ್ ಮಾಡು. ಹೊಸ ಗುಡಿ ಆಗತೈತಿ. ಆಗಲಿ ಕಲಿಯುಗದಾಗೂ ಧರ್ಮ ಸಂಸ್ಥಾಪನೆ ಆಗಲಿ. ಕಲ್ಕಿ ಅವತಾರ ತಾಳಿ. ನವಲ್ಗುಂದ ಟಾಟಾ ಬಾಯ್ ಹೇಳೋ ಸಮಯ. ನವಲ್ಗುಂದ ಬಾಯ್. ನಾ ಎಲ್ಲೇ ಕೆಲಸದ ಮೇಲೆ ಹೋಗಲಿ ಏನೋ ಹೋಗಲಿ, ಬಟ್ ನಿಮಗೆ ಕಂಟೆಂಟ್ ಕೊಡೋದು ಮಾತ್ರ ಮಿಸ್ ಮಾಡಲ್ಲ. ನಾನು ಯೂಟ್ಯೂಬ್ ಚಾನಲ್ ಒಳಗೆ ಏನಾರ ಒಟ್ಟು ಒಂದಾರ ನಿಮಗೆ ಒಂದು ಕಂಟೆಂಟ್ ತೊಗೊಂಬರ್ತೀನಿ. ಇವಾಗ ನೋಡಿದ್ರಲ್ಲ ಧಾರವಾಡಕ್ಕೆ ಹೋಗಿದ್ದೆ, ಬಟ್ ಇಲ್ಲೇ ಒಂದು ಯಮ್ನೂರು ಅಂತ ಇತ್ತು. ಅದ್ರ ಬಗ್ಗೆ ನಾವು ತಿಳ್ಕೊಂಡೆ, ರಿಸರ್ಚ್ ಮಾಡಿ ಅದ್ರದ್ದು ನಿಮ್ಗೆ ತಿಳಿಸ್ಕೊಟ್ಟೆ. ಬಟ್ ಈ ಥರ ಹೋದಲ್ಲೆಲ್ಲ ಒಂದು ಸ್ವಲ್ಪ ಪ್ಲೇಸ್ನ ನೋಡ್ಕೊಂಬರ್ರಿ, ಯಾಕಂದ್ರೆ ನಾಲೆಜ್ ಸಿಗುತ್ತೆ. ಸುಮ್ಮನೆ ಹೋದೆ ಬಂದೆ ಅಂತಂದ್ರೆ ವೇಸ್ಟ್ ಅದು. ಸ್ವಲ್ಪ ಟೈಮ್ ಬಿಡು ಮಾಡಿಕೊಂಡು ಮತ್ತು ದುಡ್ಡು ಯಾರು ಕೊಡ್ತಾರೆ ಅಂತ ಹೇಳ್ಬೇಡ್ರಿ. ಈ ಥರ ಹೋದಾಗೆಲ್ಲ ಚಿಕ್ಕ ಪುಟ್ಟ ಪ್ಲೇಸ್ ಆಗಲಿ, ದೇವಸ್ಥಾನ ಆಗಲಿ, ಟೆಂಪಲ್ ಆಗಲಿ, ಇಲ್ಲ ಯಾವ್ದಾರ ಇಂಥವು ನೇಚರ್ ಪ್ಲೇಸ್ ಆಗಲಿ ಹೋಗಿ ನೋಡ್ಕೋರಿ. ಅಂದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಪ್ರಶಾಂತವಾಗಿ ನೆಮ್ಮದಿ ಅನಿಸುತ್ತೆ. ನೋಡಿದ್ರಲ್ಲ ಗಾಯ್ಸ್, ಐ ಹೋಪ್ ವಿಡಿಯೋ ಇಷ್ಟ ಆದ ಅನ್ಕೋತೀನಿ. ಇಷ್ಟ ಆದ್ರೆ ಹಾಗೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ ಅಷ್ಟೇ.